ಅಡ್ಡರ್ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂತಂದ್ರೆ ಹಸು ನೀಟಾಗಿ ನಡೆಯಲ್ಲ, ಕಾಲಿ ಆ ಕಡೆ ಒಂದು ಈ ಕಡೆ ಒಂದು ಆಗ್ತದೆ. 4-5 ದಿನ ಆದ್ಮೇಲೆ ಗೊತ್ತಾಯ್ತು ಕಾಲಲ್ಲಿ ಹುಳ ಬಿದ್ದಿದೆ ಅಂತ. 2 ಕಾಲಲ್ಲೂ ಡಾಕ್ಟರ್ ಏನ್ ಹೇಳಿದ್ರು ಅಂತಂದ್ರೆ ಮನೆ ಮದ್ದೆ ಚೆಂಡು ಗಿಡದ ಸೊಪ್ಪು, ನಶೆ ಉಂಡೆ, ಹೊಗೆ ಸೊಪ್ಪು ಈ 3 ಐಟಮ್ ಹಾಕಿ ಚೆನ್ನಾಗಿ ಕುಟ್ಟಿ ಗಟ್ಟಿ ಪೇಸ್ಟ್ ಆ ಹುಳ ಎಲ್ಲಿ ಬಿದ್ದಿರ್ತದೋ ಅಲ್ಲಿ ಇಟ್ರೆ ವಿತಿನ್ 24 ಅವರ್ ಒಳಗಡೆ ಹುಳ ಸತ್ತೋಗ್ತದೆ. ಇಂಗ್ಲಿಷ್ ಮೆಡಿಸಿನ್ಸ್ ಹೋದ್ರೆ ಎಕ್ಸೆಪ್ಟ್ ಒಂದು ಇಂಜೆಕ್ಷನ್ ಬಂದು 1000 ರೂಪಾಯಿ. ದೇವನಹಳ್ಳಿಗೆ ಹೋದಾಗ 25 ಹಸು ಏನೋ ಭಾಗವಹಿಸಿತ್ತು ಅಲ್ಲಿ ಸ್ಪರ್ಧೆನಲ್ಲಿ ಆಲ್ ಓವರ್ ಕರ್ನಾಟಕ. ನಾನು ವರ್ಷೊಂಬತ್ತು ಕಾಲ ದನ ಸಾಕಿ ನಾನು ಹಸು ತಗೊಂಡ್ ಹೋಗ್ತೀನಿ ಸ್ಪರ್ಧೆಗೆ. ಯಾವ್ದೋ ಪಂಜಾಬಿಂದ ಹಸು ತಗೊಬಂದು ಹಾಲ್ ಕರೆದ್ಬಿಟ್ಟು ಅವ್ನು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನಾವು ಲೋಕಲ್ ಆದ್ರೆ ಬಿಡ್ಲಿ, ಹಸು ಹೊರಗಡೆದಾದ್ರೆ ಬಿಡಬಾರ್ದು. ಆ ತರ ಎಲ್ಲ ಕಡಿವಾಣ ಹಾಕಿದ್ರೆ ನನ್ನಂತ 100 ಜನ ರೈತರು ಯುವಕರು ಮುಂದೆ ಬರ್ತಾರೆ. ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಯಾಕೆ ಹೋಗಲ್ಲ ರೈತರು ಅಂತಂದ್ರೆ ನಾವು ಅಲ್ಲಿ ಹೋಗಿ ಕಾಂಪೀಟ್ ಮಾಡಕ್ ಆಗಲ್ಲ ಅಂತ. ಪ್ರೈಸ್ಗೋಸ್ಕರ ದನ ತಗೊಬಂದು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನಮ್ಮಂತ ರೈತರಿಗೆಲ್ಲ ಅದು ಯಾಕೆ ಸಾಕ್ಬೇಕು ಅಂತ ಅನಿಸ್ಬಿಡ್ತದೆ. ಅವ್ರು ಅದನ್ನೆಲ್ಲ ಡೇಟಾ ಚೆಕ್ ಮಾಡಿ ದೇವನಹಳ್ಳಿಗೆ ಹೋಗಿ ಬಂದ್ಮೇಲೆ ರೆಡಿ ಮಾಡ್ಕೊಂಡೆ ಹಸು. ಫೆಬ್ರವರಿ 7ನೇ ತಾರೀಕು ಡೈರಿ ಉದ್ಘಾಟನೆ ಆಗಿ 50 ವರ್ಷ ಆಗಿತ್ತು. ಅದೇ ಡೈರಿ ಮುಖಾಂತರ ಕಾಂಪಿಟೇಷನ್ ಇಟ್ಕೊಂಡಿದ್ರು. ಈ ಹಸು ಮತ್ತೆ ಆ ಹಸು ಎರಡೂ ಭಾಗವಹಿಸಿತ್ತು. ಇದು ಫಸ್ಟ್ ಪ್ಲೇಸ್ ಆಯ್ತು. ದೊಡ್ಡಬಳ್ಳಾಪುರ ತಾಲೂಕ್ ಲೆವೆಲ್ ಬಂತು. ಹಾಲ್ ಕರೆಯೋ ಸ್ಪರ್ಧೆ ಹಿಸ್ಟ್ರಿನಲ್ಲೇ ಅಷ್ಟಸು ಭಾಗವಹಿಸಿದ್ದು ಇತಿಹಾಸನೇ ಇಲ್ಲ. 36 ಹಸು ಬಂದಿತ್ತು ಕೊನಘಟ್ಟದಲ್ಲಿ. ಅದರಲ್ಲಿ ಇದು ಫಸ್ಟ್ ಪ್ಲೇಸ್. ಅವತ್ತು ಭಾನುವಾರ ಬೆಳಗ್ಗೆ 20 kg 150 ಗ್ರಾಮ್ ಬಂತು. ಸಂಜೆ 19 kg 750 ಗ್ರಾಮ್ ಏನೋ ಬಂತು. ಟೋಟಲ್ 38 kg 950 ಗ್ರಾಮ್ ಎಷ್ಟೋ ಬಂತು. ಮಾರ್ಚ್ 2ನೇ ತಾರೀಕು ಇನ್ಸುಮಿನೇಷನ್ ಮಾಡಿಸಿದೀನಿ. ಒಳ್ಳೆ ಆ ಮಿಲ್ಕ್ ಈಲ್ಡ್ ಇದೆ. ಈಗ ಒಂದು 15-16 ಲೀಟರ್ ಒನ್ ಟೈಮ್ಗೆ ಬರ್ತಾ ಇದೆ. ಈಗ ನನ್ಗೆ ಹಸು ಬೇಕಾಗಿತ್ತು. ನಾನು 1,65,000 ಕೊಟ್ಟು ತಗೊಬಂದೆ. ನನ್ನ ಹತ್ರ ಇದೆ. ಬಟ್ ನಾನು ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ನನ್ಗೇನು ಮೋಸ ಮಾಡಿಲ್ಲ. ಏನಾಯ್ತು ಅಂತಂದ್ರೆ ಕರು ಹಾಕಿ ದಿನನೇ ತಗೊಬಂದೆ. ಒಂದು 3-4 ಡೇಸ್ಗೆ ನಾನು ನೋಡ್ಕೊಂಡೆ ಅದು ಏನೋ ಅಡ್ಡರ್ ಇದೇನಿತ್ತು ಇದು ಫುಲ್ ಜಾಸ್ತಿ ಇತ್ತು ಅಡ್ಡರ್ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂತಂದ್ರೆ ಹಸು ನೀಟಾಗಿ ನಡೆಯಲ್ಲ, ಕಾಲಿ ಆ ಕಡೆ ಒಂದು ಈ ಕಡೆ ಒಂದು ಆಗ್ತದೆ. ಅವಾಗ ನನಗೆ ಗೊತ್ತಾಗ್ಲಿಲ್ಲ ಏನು ಅಂತ. ಆಮೇಲೆ ಒಂದು 4-5 ದಿನ ಆದ್ಮೇಲೆ ಗೊತ್ತಾಯ್ತು ಕಾಲಲ್ಲಿ ಹುಳ ಬಿದ್ದಿದೆ ಅಂತ. ಕಾಲಲ್ಲಿ ಹುಳ ಬಿದ್ಬಿಟ್ಟಿತ್ತು. ಈಗ 2 ಕಾಲಲ್ಲೂ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಹೇಳ್ದೆ, ಟ್ರೀಟ್ಮೆಂಟ್ ಮಾಡಿಸ್ದೆ. ಅವಾಗ ಹೇಳಿದ್ರು ಡಾಕ್ಟ್ರ್ ಏನು ಹೇಳಿದ್ರು ಅಂತಂದರೆ ಮನೆ ಮದ್ದೆ ಯಾವುದು ಈ ಹುಳ ಬಿದ್ದಾಗ ಈಗ ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ, ಇದೇ ಹೊಸ ಎಕ್ಸ್ಪೀರಿಯೆನ್ಸು ನನಗೆ. ಹಸುನಲ್ಲಿ ಯಾವತ್ತೂ ಹುಳ ಬಿದ್ದಿದ್ದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿಲ್ಲ. ಲಾಸ್ಟ್ ಟೈಮ್ ಮೊನ್ನೆನೇ ಮಾಡಿಸಿದ್ದು. ಚೆಂಡು ಹೂವಿಂದು ಗಿಡ ಬರ್ತದಲ್ಲ ಅದ್ರ ಸೊಪ್ಪು, ನಶೆ ಉಂಡೆ ಮತ್ತು ಹೊಗೆ ಸೊಪ್ಪು, ಚೆಂಡು ಹೂವಿನ ಸೊಪ್ಪು ಗಿಡದ ಸೊಪ್ಪು, ನಶೆ ಉಂಡೆ, ಹೊಗೆ ಸೊಪ್ಪು ಈ 3 ಐಟಮ್ ಹಾಕಿ ಚೆನ್ನಾಗಿ ಕುಟ್ಟಿ ಒಂಥರ ಪೇಸ್ಟ್ ಥರ ಅಂದರೆ ಗಟ್ಟಿ ಪೇಸ್ಟು ಆ ಹುಳ ಎಲ್ಲಿ ಬಿದ್ದಿರ್ತದೋ ಅಲ್ಲಿ ಇಟ್ಟರೆ ವಿತಿನ್ 24 ಅವರ್ ಒಳಗಡೆ ಹುಳ ಸತ್ತೋಗ್ತದೆ. ಇಮ್ಮಿಡಿಯೇಟ್ ಕ್ಯೂರ್ ಆಗ್ತದೆ ಅದು. ಅದೇ ನೀವು ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋದರೆ ಈಗ ಎಕ್ಸೆಪ್ಟ್ ಒಂದು ಇಂಜೆಕ್ಷನ್ ಬಂದು 1000 ರೂಪಾಯಿ. ಅದು 3 ಡೇಸ್ ಕಂಟಿನ್ಯೂಸ್ ಎಕ್ಸೆಪ್ಟ್ ಇಂಜೆಕ್ಷನ್ ಕೊಡಬೇಕು. ನೀವು 3 ದಿನ ಕೊಡಬೇಕು ಅಂದರೆ 3000 ಆಯಿತು. ನಮಗೆ ಇದೆಲ್ಲ ಕಾಸ್ಟು ಏನೋ ಪ್ರೊಡಕ್ಷನ್ ಕಾಸ್ಟ್ ಮೇಲೆ ವೇರಿ ಆಗ್ತಾ ಇರ್ತದೆ. ಅಂದರೆ ನಾವೇನು ಇದರಲ್ಲಿ ಹಾಲು ತೆಗಿತೀವಿ ಅದರಲ್ಲಿ ನಮಗೆ ಕಡಿಮೆ ಆಗ್ತಾ ಇರ್ತದೆ. ಅದೇ ನಾವು ಅದರಲ್ಲೆಲ್ಲ ಉಳಿಸಿದ್ರೆ ನಮಗೇನು ಹಾಲಲ್ಲಿ ಏನು ಬರ್ತದೆ ಅದು ಲಾಭ ಆಗ್ತದೆ. ಸೊ ಹಂಗಾಗಿ ಆದಷ್ಟು ಮನೆಯಲ್ಲಿ ನಾವೇನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಡಾಕ್ಟ್ರ್ ಹತ್ರ ಹೋಗಿದ್ರ ಈ ಕೆಚ್ಚಲು ಬಾವು ಆದಾಗ, ಈ ಥರ ಹುಳ ಬಿದ್ದಾಗ ಅಥವಾ ಗಾಯ ಆದಾಗ, ಆಮೇಲೆ ನರುಳ್ಳಿ ಅಂತಾರೆ, ಉಲ್ಪ್ರಿ ಅಂತಾರೆ, ನರುಳ್ಳಿ ಅಂತಾರೆ, ಆ ಥರ ಈ ತೊಟ್ಟಿಗೆಲ್ಲ ಆಗ್ತದೆ. ಆ ಥರದಾಗ ಏನು ಮಾಡ್ಕೋಬೇಕು ಅದೆಲ್ಲ ನಾವೇ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಇದು ತಗೊಬಂದೆ ಡಿಸೆಂಬರ್ 26ನೇ ತಾರೀಕು ಕರು ಇದೆ, 8 ಕರು ಹಾಕಿದೆ, ಕರುನೂ ಇದೆ. ಜನವರಿ 18ನೇ ತಾರೀಕು 16, 17, 18 3 ದಿನ ದೇವನಹಳ್ಳಿನಲ್ಲಿ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯೋ ಸ್ಪರ್ಧೆ ಇತ್ತು. ಭಾಗವಹಿಸಿದ್ದೆ. ಕಾಲು ಕುಂಟ್ತಾ ಇತ್ತು ಆದ್ರೂ ಭಾಗವಹಿಸಿದ್ದೆ. ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ ಹಸು ಹಾಕ್ಕೊಂಡು ಗಾಡಿನಲ್ಲಿ ಹೋಗುವಾಗ ಟೆಂಪೋದಲ್ಲಿ ಅದು ಕಾಲು ನೋವಿಗೆ ಬಿತ್ತೋ ಇಲ್ಲ ಅದೇನು ಮ್ಯಾಟ್ ಹಾಕಿದ್ರು ಗಾಡಿನಲ್ಲಿ, ಮ್ಯಾಟೇ ಜಾರ್ತೋ ಗೊತ್ತಾಗಲಿಲ್ಲ, ಹಸು ಬಿದ್ದೋಗ್ಬಿಡ್ತು ಗಾಡಿನಲ್ಲೇ. ನಿಧಾನಕ್ಕೆ ಹೋಗಿ ಅಲ್ಲಿ ಹೋಗಿ ಹಗ್ಗ ಹಾಕಿ ಇಲ್ಲಿ ಮುಂದಿನ ಕಾಲುಗಳಿಗೆ ಹಗ್ಗ ಹಾಕಿ ಎಳ್ಕೊಂಡು ನಿಧಾನಕ್ಕೆ ಆಮೇಲೆ ಗಾಡಿಯಿಂದ ಕೆಳಗಡೆ ಇಳಿಸ್ಕೊಂಡ್ವಿ. ಕುಂಟ್ತಾನೆ ಹೋಯ್ತು. ಒಂದು 13 ಲೀಟ್ರ್ 14 ಲೀಟ್ರ್ ಬಂತು ಹಾಲು. ಅದು ಗಾಯ ಬೇರೆ ಆಗಿತ್ತಲ್ಲ, ನೋವಿತ್ತು. ಆಮೇಲೆ ಗಾಡಿನಲ್ಲಿ ಬಿದ್ದೋಯ್ತು. 13-14 ಲೀಟ್ರ್ ಬಂತು. ನನಗೇನಂತಂದರೆ ಭಾಗವಹಿಸ್ಬೇಕು ಅನ್ನೋದೊಂದು ಇಚ್ಛೆ ಇತ್ತು. ಭಾಗವಹಿಸಿದ್ದೆ. ಮತ್ತು ಆರಾಮಾಗಿ ಬಂದ್ವಿ ಮನೆಗೆ ಬಂದಮೇಲೆ ಮತ್ತೆ ಅದು ಟ್ರೀಟ್ಮೆಂಟ್ ಮಾಡಿಕೊಂಡೆ, ರೆಡಿ ಆಯಿತು. ದೇವನಹಳ್ಳಿಗೆ ಹೋದಾಗ 25 ಹಸು ಏನೋ ಭಾಗವಹಿಸಿತ್ತು ಅಲ್ಲಿ ಸ್ಪರ್ಧೆನಲ್ಲಿ. ಆಲ್ ಓವರ್ ಕರ್ನಾಟಕ. ಹಾಸನದಿಂದ ಬಂದಿತ್ತು, ಮೈಸೂರಿಂದ ಏನೋ ಬಂದಿತ್ತು ಅನಿಸುತ್ತೆ.
ಆಮೇಲೆ ಬೆಂಗಳೂರದು 2 ಹಸು ಬಂದಿತ್ತು. ಆ್ಯಕ್ಚುಲಿ ಅಲ್ಲೇ ಆ 2 ಹಸು ಅಂದರೆ ಅವ್ರದ್ದೇ ಪ್ರೈಸ್ ಆಯಿತು. ನಾನು ಕೇಳ್ಪಟ್ಟೆ ಅದು ಹಸು ಅವ್ರು ತಗೊಬಂದಿದ್ದು ಹೊರಗಡೆ ಪಂಜಾಬ್ದು ಅಂತ. ಆಮೇಲೆ ಅದು ಹಸು 56 kg ಏನೋ ಕರೀತು ಒಂದಿನಕ್ಕೆ. ಆಮೇಲೆ 2 ಹಸುವಿಂದ 21 ಲಕ್ಷ ಅಂತ ಏನೋ ಕೇಳ್ಪಟ್ಟೆ. ಈಗ ನಾನು 21 ಲಕ್ಷ ಬಂಡವಾಳ ಹಾಕಿ 56 kg 60 kg ಅಂದರೆ 2 ಹಸುಗೆ 60 kg ಅಂದರೂ 120 ಲೀಟ್ರ್ ಆಯಿತು. 120 ಲೀಟ್ರ್ ಕರೆದ್ರೆ ಏನು ಬಂತು ಪ್ರಯೋಜನ? ಅದೇ ನಮ್ಮ ಹಳ್ಳಿಗಳ ಕಡೆ ಅದೇ 21 ಲಕ್ಷ ಇದ್ದರೆ 20 ಹಸು ಹಾಕಿ ಕನಿಷ್ಠ 20 ಹಸುಗೆ ಒಂದೊಂದು ಹಸುಗೆ 10 ಲೀಟ್ರ್ ಅಂತಂದ್ರೂ 20 ಹಸುಗೆ ಎಷ್ಟಾಯಿತು? ನಾವು 2 ಹಸು ಸಾಕೋದಿಲ್ಲಿ, 20 ಹಸು ಇಲ್ಲಿ. ಅಂದರೆ ಮೇಂಟೆನೆನ್ಸ್ ಎಲ್ಲ ಹಂಗೆ ಇರ್ತದೆ. ಆಮೇಲೆ ಇನ್ನೊಂದೇನನ್ನು ನಾನು ನಿಮ್ಮ ಚಾನಲ್ ಮುಖಾಂತರ ಏನು ಮನವಿ ಮಾಡ್ತೀನಿ ಅಂತಂದರೆ, ಸ್ಪರ್ಧೆ ಮಾಡಿದಾಗ ಈಗ ನೋಡಿ, ನಾನು ವರ್ಷೊಂಬತ್ತು ಕಾಲ ದನ ಸಾಕಿ ನಾನು ಸ್ಪರ್ಧೆಗೆ ಹೋಗ್ತೀನಿ, ನಾನು ಹಸು ತೊಗೊಂಡು ಹೋಗ್ತೀನಿ ಸ್ಪರ್ಧೆಗೆ. ಯಾರೋ ಹೊರಗಡೆಯಿಂದ ಒಂದು ಹಸು ತಂದುಬಿಟ್ಟು ಹಾಲು ಕರೆದ ಅವ್ನು ಸ್ಪರ್ಧೆಗೆ ಎತ್ಕೊಂಡು ಹೋಗ್ಬಿಟ್ರೆ ನಮ್ಮಂಥವ್ರಿಗೆಲ್ಲ ಅವಮಾನ ಮಾಡ್ದಂಗೆ. ಈಗ ಅವನು ಯಾವುದೋ ಪಂಜಾಬಿಂದ ಹಸು ತಗೊಬಂದು ಹಾಲು ಕರೆದ್ಬಿಟ್ಟು ಅವ್ನು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ, ನಾನು ದಿನ ಬೆಳಗ್ಗೆ ಇದ್ದರೆ ಅಲ್ಲೇ ಇರ್ತೀನಿ, ಸಾಯಂಕಾಲ ಆದರೆ ಅಲ್ಲೇ ಇರ್ತೀನಿ. ನಮ್ಮಂಥವ್ರಿಗೆ, ನಾನು ಒಬ್ಬನೇ ಅಂತಲ್ಲ, ನನ್ನಂಥವ್ರು ಸಾವಿರಾರು ಜನ ಇದ್ದಾರೆ ರೈತರು, ಅವ್ರಿಗೆಲ್ಲ ಅದು ಅವಮಾನ ಮಾಡ್ದಂಗೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಕಡಿವಾಣ ಯಾವ ಥರ ಹಾಕಬೇಕು ಅಂತಂದರೆ, ಈಗ ಅವ್ರ ಹತ್ರನೇ ಡೇಟಾ ಇರ್ತದೆ. ಈಗ ಹಸು ಕಿವಿ ಓಲೆನ ಚೆಕ್ ಮಾಡ್ತಾರೆ. ಓಲೆಗೆ ಚೆಕ್ ಮಾಡಿದ್ರೆ ಅಲ್ಲೇ ಬರ್ತದೆ ಹಸು ಯಾವ ಊರ್ದು, ಎಲ್ಲಿಂದು, ಎಲ್ಲಿ ಇನ್ಸುಮಿನೇಷನ್ ಆಗಿದೆ, ಎಲ್ಲಿ ಇನ್ಶೂರೆನ್ಸ್ ಆಗಿದೆ, ಇನ್ಶೂರೆನ್ಸ್ ಯಾರ ಹೆಸರಲ್ಲಿದೆ, ಎಲ್ಲ ಡೇಟಾ ಏನೋ KMF ಅವ್ರ ಹತ್ರನೇ ಇರ್ತದೆ. ಅವ್ರು ಅದನ್ನೆಲ್ಲ ಡೇಟಾ ಚೆಕ್ ಮಾಡಿ, ನಾವು ಲೋಕಲ್ ಆದರೆ ಬಿಡಲಿ ಹಸು, ಹೊರಗಡೆದಾದರೆ ಬಿಡಬಾರ್ದು. ಆ ಥರ ಎಲ್ಲ ಕಡಿವಾಣ ಹಾಕಿದ್ರೆ ನನ್ನಂಥ ನೂರಾರು ಜನ ಹೊಸ ರೈತರು, ಯುವಕರು ಮುಂದೆ ಬರ್ತಾರೆ. ಈಗ ನನಗೆ ಹಂಗೆ ಆಯಿತು. 3 years ಬ್ಯಾಕು ಆ ಹಸುನ ತೊಗೊಂಡೋಗಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಹಸುನ ತೊಗೊಂಡೋಗಿದ್ದೆ. ಉಸ್ಕೂರಲ್ಲಿ ಮಾಡಿದರು 3 years ಬ್ಯಾಕು. ನನಗೆ 4th place ಬಂತದು. ಫಸ್ಟ್ 3 ಪ್ರೈಸ್ ಬಂತಲ್ಲ, ಆ 3 ಹಸುನು ಹೊರಗಡೆ ಇದೆ. ನಾನು ಆವಾಗಲೂ ಗಲಾಟೆ ಮಾಡಿದ್ದೆ. ಆಮೇಲೆ ಲಾಸ್ಟ್ ಇಯರು ಉಜ್ನಿ ಹೊಸಳ್ಳಿನಲ್ಲಿ ಮಾಡಿದಾಗ ಅದೇ ಹಸು 2nd place ಬಂತು. 2nd place ಬಂತು. ಆವಾಗಲೂ ಒಂದು ಯಾವುದು ನೆಲಮಂಗಲ ಕಡೆ ಹಸು ಬಂದಿತ್ತು. ಒಂದು ನೆಲಮಂಗಲ ಕಡೆ ಹಸು ಹಾಕೋ ಬಂದಿದ್ರು. ಅದು ನನಗೆ ಗೊತ್ತಾಯಿತು. ಹೀಗೆ ಸ್ನೇಹಿತರ ಮುಖಾಂತರ ಈ ಹಸು ಹೊರಗಡೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ನನ್ನ ಸ್ನೇಹಿತರ ಮುಖಾಂತರ ಗೊತ್ತಾಯಿತು. ರಾತ್ರಿಯಿಂದ ನನಗೆ ಗೊತ್ತಾಗಿದ್ದು ಒಂದು 10 ಗಂಟೆಗೆ ಗೊತ್ತಾಯಿತು. 10 ಗಂಟೆಯಿಂದ ಬೆಳಗ್ಗೆ ಹಾಲು ಕರೆಸ್ಬಿಟ್ರು. ಅದು ಹಸು 16 kg ಬಂತು. ನಮ್ಮದೆಲ್ಲ ಹೋಯ್ತು ಬಿಡಪ್ಪ ಅಂತ ಅಂದ್ಕೊಂಡ್ವಿ. ನನ್ನ 3rd place ಗೊತ್ತೈತೆ. ಇನ್ನೊಬ್ರು ನಮ್ಮ ಸ್ನೇಹಿತರದ್ದು, ಅವ್ರದ್ದು 2nd place, ಅವ್ರದ್ದೇ 1st place ಅಂತ ಅಂದ್ಕೊಂಡು 12 ಗಂಟೆ ಬೆಳಗ್ಗೆ 12 ಗಂಟೆವರೆಗೂ ವಾದ ಮಾಡಿದ್ವಿ. ನಮಗೆ ಅದು ಏನು ಕನ್ಫರ್ಮ್ ಇತ್ತಲ್ಲ ಬೇರೆ ಕಡೆ ಹಸು ಅಂತ. ಈಗ ಬೇರೆ ಕಡೆ ಹಸು ತಗೊಬಂದು ಅವರು ಹಾಲು ಕರಿಯೋಂಗಿದ್ರೆ ದೊಡ್ಡಬಳ್ಳಾಪುರ ತಾಲೂಕು ಮಟ್ಟದ್ದು ಅಂತ ಯಾಕೆ ಮಾಡಬೇಕು? ಬೇರೆ ಎಲ್ಲ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ಳಿ. ಈಗ ಅವ್ರ ಹತ್ರ ಡೇಟಾ ಇರೋದ್ರಿಂದ ಅವರೆಲ್ಲ ಚೆಕ್ ಮಾಡ್ಬೋದು. ಆದ್ರೂ ಇದು ಯಾಕಂಗಾಯಿತು ಅಂತ ಅವತ್ತು ಗೊತ್ತಿಲ್ಲ. ಆಮೇಲೆ ಅದು ಡಿಸ್ಕ್ವಾಲಿಫೈ ಮಾಡಿದ್ರು ಹಸು. ಏನೋ ಸ್ಪರ್ಧೆಯಿಂದ ಅಲ್ಲೇ ಹಂಗೆ ಕಳಿಸ್ಬಿಟ್ರು. ನಮ್ಮದು 2nd place ಆಯಿತು. ಈಗ ನನಗೊಬ್ಬನಿಗೆ ತೊಂದರೆ ಅಂತಲ್ಲ, ಈಗ ಇದು ಎಲ್ಲರಿಗೂ ನೆಕ್ಸ್ಟ್ ಅದೇ ಥರ ಆದರೆ ಯಾರು ಸ್ಪರ್ಧೆಗೆ ಭಾಗವಹಿಸಲ್ಲ. ರಾಜ್ಯ ಮಟ್ಟದ ಮಾಡಿದಾಗೂ ಏನು ರೂಲ್ಸ್ ಮಾಡಿದ್ರೆ ನಮ್ಮಂಥ ರೈತರು ರಾಜ್ಯ ಮಟ್ಟದಲ್ಲೂ ಈಗ ಯಾಕೆ ನಾವು ಹೋಗಲ್ಲ ಅಂತಂದರೆ, ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಯಾಕೆ ಹೋಗಲ್ಲ ರೈತರು ಅಂತಂದರೆ, ನಾವು ಅಲ್ಲಿ ಹೋಗಿ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಕಾಂಪೀಟ್ ಮಾಡೋಕ್ಕಾಗಲ್ಲ? ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಒಂದು ಅದೇ ಪ್ಯಾಷನ್ ಇರ್ತದೆ. ಹೊರಗಡೆ ಹಸು ಪಂಜಾಬ್ ಎಷ್ಟು ಜಾಸ್ತಿ ಹಾಲು ಕರಿಯೋ ಹಸುಗಳು. ಈಗ ಆವಾಗಲೇ ಹೇಳ್ದಂಗೆ 2 ಹಸುಗೆ 21 ಲಕ್ಷ. ಈಗ ನಾವೆಲ್ಲ ಅಷ್ಟೊಂದು ಲಕ್ಷ ಅಫೋರ್ಡ್ ಮಾಡೋಕ್ಕಾಗಲ್ಲ ಹಸುಗೆ. ನಮ್ಮ ಮ್ಯಾಕ್ಸಿಮಮ್ ಏನಂತಂದರೆ ಹತ್ತತ್ರ ಒಂದು 1.5 ಲಕ್ಷ 2 ಲಕ್ಷ. ಇನ್ನು ತೀರಾ ಸಣ್ಣ ರೈತರು ಇರ್ತಾರೆ, ಅವ್ರಿಗೆ 1 ಲಕ್ಷನೇ ದೊಡ್ಡದು. 1 ಲಕ್ಷ ದುಡ್ಡು ಕೊಟ್ಟು ಹಸು ಹಾಕೋದೇ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರಪ್ಪ ಅದೆಲ್ಲ ಸುಮ್ಮನೆ ಜವಾಬ್ದಾರಿ ಯಾಕೆ, ಇದೇ ರಿಸ್ಕೇ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಈಗ ಎಲ್ಲೋ ಹೊರಗಡೆ ದುಡ್ಡಿರೋನು 5 ಲಕ್ಷ ಕೊಟ್ಟು ದನ ತಂದು ಅವನು ಪ್ರೈಸ್ಗೋಸ್ಕರ ದನ ತಗೊಬಂದು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನಮ್ಮಂಥ ರೈತರಿಗೆಲ್ಲ ಅದು ನಾವು ಯಾಕೆ ಸಾಕಬೇಕು ಅಂತ ಅನಿಸ್ಬಿಡ್ತದೆ. ಆಮೇಲೆ ಈ ಮುಖಾಂತರ ಏನು ಹೇಳ್ತೀನಿ ಅಂದರೆ, KMF ಏನು ಆಡಳಿತ ವರ್ಗಕ್ಕೆ ಏನು ಹೇಳ್ತೀನಿ ಅಂತಂದರೆ, ಈ ಕಾಂಪಿಟೇಷನ್ಸ್ ಎಲ್ಲ ಮಾಡಿದಾಗ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಈ ಥರ ಹೊರಗಡೆ ಹಸು ಬಂದಾಗ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನಮ್ಮಂಥ ರೈತರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀವಿ. ಆ ಥರ ಮಾಡಿದ್ರೆ ನಮ್ಮಂಥ ರೈತರು ಮುಂದೆ ಬರ್ತಾರೆ. ಇದು ದೇವನಹಳ್ಳಿ ಕಾಂಪಿಟೇಷನ್ಗೆ ಹೋಗಿ ಬಂದಮೇಲೆ ಕಾಲ್ ರೆಡಿ ಮಾಡಿಕೊಂಡೆ.
ನೆಕ್ಸ್ಟು ತಾಲೂಕು ಲೆವೆಲ್ ನನ್ನ ಇಂಟೆನ್ಷನ್ ಇದ್ದಿದ್ದು ದೇವನಹಳ್ಳಿ ಅಲ್ಲ, ಮೈನ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು. ನಾನು ಪ್ಲೇಸ್ ವಿನ್ ಮಾಡೇಬೇಕು, ಫಸ್ಟ್ ಪ್ಲೇಸ್ ತಗೊಳ್ಳೇಬೇಕು ಅಂತ ಇಂಟೆನ್ಷನ್ ಇತ್ತು. ಇದು 3ನೇ ವರ್ಷ. ದೊಡ್ಡಬಳ್ಳಾಪುರಕ್ಕೆ ದೇವನಹಳ್ಳಿಗೆ ಹೋಗಿ ಬಂದಮೇಲೆ ರೆಡಿ ಮಾಡಿಕೊಂಡೆ ಹಸು. ಲಾಸ್ಟ್ ಅಂದರೆ ಫೆಬ್ರವರಿ 7ನೇ ತಾರೀಕು, 6ನೇ ತಾರೀಕು 7ನೇ ತಾರೀಕು ಇಲ್ಲೇ ನಮ್ಮ ಪಕ್ಕ ಒಂದು 7-8 ಕಿಲೋಮೀಟ್ರ್ ಆಗ್ತದೆ, ಕೊನಗಟ್ಟ ಅಂತ. ಕೊನಗಟ್ಟ ಅದು ಡೈರಿ ಉದ್ಘಾಟನೆ ಆಗಿ 50 ವರ್ಷ ಆಗಿತ್ತು. ಆಮೇಲೆ ಅದೇ ಊರು ಅದೇ ಡೈರಿ ಮುಖಾಂತರ ಏನು ಕಾಂಪಿಟೇಷನ್ನು ಇಟ್ಕೊಂಡಿದ್ರು. ಈ ಹಸು ಮತ್ತು ಆ ಹಸು ಎರಡೂ ಭಾಗವಹಿಸಿತ್ತು, ಎರಡೂ ತಗೊಂಡೋಗಿದೆ. ಇದು ಫಸ್ಟ್ ಪ್ಲೇಸ್ ಆಯಿತು ನನಗೆ. ದೇವನಹಳ್ಳಿನಲ್ಲಿ ಹೋಗಿದ್ದು ಅದು ಕೊನಗಟ್ಟ ದೊಡ್ಡಬಳ್ಳಾಪುರ ತಾಲೂಕು ಲೆವೆಲ್ ಬಂತು. ಅಂದರೆ ಅಲ್ಲಿ ಅಂಥ ಹಸುಗಳು ತೀರಾ ಹಸುಗಳೇನು ಬಂದಿರಲ್ಲ, ಜಾಸ್ತಿ ಏನು ಬಂದಿರಲ್ಲ. ಜಾಸ್ತಿ ಅಂತಂದರೆ ದೊಡ್ಡ ಹಸು ಬಂದಿರಲಿಲ್ಲ, ಎಲ್ಲ ಚಿಕ್ಕ ಹಸುಗಳು 10 ಲೀಟ್ರ್ ಕರಿಯೋಂಥದ್ದು, 8 ಲೀಟ್ರ್ ಕರಿಯೋಂಥದ್ದು. ಆಮೇಲೆ ಇನ್ನೊಂದು ಏನಂತಂದರೆ ಈ ವರ್ಷ ದೊಡ್ಡಬಳ್ಳಾಪುರ ತಾಲೂಕು ಲೆವೆಲ್ ಏನು ಹಾಲು ಕರೆಯೋ ಸ್ಪರ್ಧೆನಲ್ಲಿ ರೆಕಾರ್ಡ್ ಮಾಡಿದೆ. ನನಗೆ ತಿಳಿದಂಗೆ ಇಡೀ ಹಾಲು ಕರೆಯೋ ಸ್ಪರ್ಧೆ ಹಿಸ್ಟ್ರಿನಲ್ಲೇ ಅಷ್ಟು ಹಸು ಭಾಗವಹಿಸಿದ್ದು ಇತಿಹಾಸನೇ ಇಲ್ಲ. 36 ಹಸು ಭಾಗವಹಿಸಿತ್ತು, 36 ಹಸು. ರಾಜ್ಯ ಮಟ್ಟದಲ್ಲೇ ಲಾಸ್ಟ್ ಇಯರ್ 26 ಹಸು ಬಂದಿತ್ತು, ಅಂದರೆ ಮೊನ್ನೆ ಜನವರಿನಲ್ಲಿ. ನಾನು ಉಜ್ನಿ ಹೊಸಳ್ಳಿಗೆ ಹೋದಾಗ ಆವಾಗ 11 ಹಸು 12 ಹಸು ಏನೋ ಬಂದಿತ್ತು. ಅದಕ್ಕೂ ಮುಂಚೆ ಏನು ಉಸ್ಕೂರಲ್ಲಿ ಮಾಡಿದರು, ಅದರಲ್ಲಿ ಒಂದು 15 ಹಸು 17 ಹಸು ಏನೋ ಬಂದಿತ್ತು. ಈ 36 ಹಸು ಬಂದಿತ್ತು ಕೊನಗಟ್ಟದಲ್ಲಿ. ಅದರಲ್ಲಿ ಇದು ಫಸ್ಟ್ ಪ್ಲೇಸ್. ಅವತ್ತು ಅಂದರೆ ಹೋಗಿದ್ದ ದಿನ ಸಂಜೆ ಶನಿವಾರ ಭಾನುವಾರ ಇತ್ತು. ಶನಿವಾರ ಸಂಜೆ 16 kg ಹಾಲು ಕರೀತು. ಭಾನುವಾರ ಅಂದರೆ ಶನಿವಾರ ಸಂಜೆ ನಮಗೆ ಅದು ಕೌಂಟ್ ತಗೊಳ್ಳಲ್ಲ, ಭಾನುವಾರ ಫೈನಲ್ ಬೆಳಗ್ಗೆ ಸಂಜೆ ಏನು ಹಾಲು ಕರೀತದೆ ಅದು. ಭಾನುವಾರ ಬೆಳಗ್ಗೆ 20 kg 150 ಗ್ರಾಮ್ ಬಂತು. ಭಾನುವಾರ ಸಂಜೆ 19 kg 750 ಗ್ರಾಮ್ ಏನೋ ಬಂತು, ಸರಿ 700 ಗ್ರಾಮು. ಟೋಟಲ್ 38 kg 950 ಗ್ರಾಮ್ ಎಷ್ಟೋ ಬಂತು. ಅಪ್ರಾಕ್ಸಿಮೇಟ್ಲಿ ಒಂದು 40 kg ಅಲ್ಲಿ ಬಂತು. ಆ ಕಾಲು ಇನ್ನೂ ಫುಲ್ಲು ರೆಡಿ ಆಗಿದ್ರೆ 40 ರೀಚ್ ಆಗ್ತಾಯಿತ್ತು. ಬಟ್ ಆದರೂ ನನಗೇನು ತೊಂದರೆ ಇಲ್ಲ. ಈಗ ಮಾರ್ಚ್ 2ನೇ ತಾರೀಕು ಇನ್ಸಿಮಿನೇಷನ್ ಮಾಡಿಸಿದ್ದೀನಿ. ಈಗ ನಾಳೆ 2ನೇ ತಾರೀಕು 2 ತಿಂಗಳು ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಜನವರಿಗೆ ಮತ್ತೆ ರೆಡಿ ಆಗ್ತದೆ, ಕಾಂಪಿಟೇಷನ್ಗೆ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ. ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ. ಒಳ್ಳೆ ಆ ಮಿಲ್ಕ್ ಈಲ್ಡ್ ಇದೆ. ಈಗ ಒಂದು 15-16 ಲೀಟ್ರು ಒನ್ ಟೈಮ್ಗೆ ಬರ್ತಾ ಇದೆ. ಅದು ಬಿಟ್ಟರೆ ಇನ್ನು ಇದು ನೆಕ್ಸ್ಟ್ ಆಗಲೇ ಹೇಳಿದ್ನಲ್ಲ ಒಂದು 17-18 ಲೀಟ್ರ್ ಈ ಹಸು ಬರ್ತಾ ಇದೆ. ಈ 5 ಹಸು ಈಗ ಪ್ರೆಸೆಂಟ್ ಹಾಲು ಕರಿತಾ ಇದೆ. ಇನ್ನೊಂದು 2 ಹಸು ದೊಡ್ಡ ಹಸು, ಅಂದರೆ ಇನ್ನೊಂದು 2 ದೊಡ್ಡ ಹಸು ಇದೆ. ಅದು 7 ತಿಂಗಳು ಫಲ ಆಗಿರೋದ್ರಿಂದ ಅದು ಸಪ್ರೇಟ್ ಮಾಡಿದ್ದೀನಿ. ಯಾಕೆ ಸಪ್ರೇಟ್ ಮಾಡಿದೆ ಅಂದರೆ ಅದು ಫೀಡಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಕೊಡಬೇಕು ಹಾಲು ಡ್ರೈ ಮಾಡೋದಕ್ಕೆ. ಇನ್ನೊಂದು 2 ತಿಂಗಳಾದಮೇಲೆ ಅದು ಕರು ಆಗ್ತದೆ. ನೋಡಬೇಕು ನೆಕ್ಸ್ಟ್ ಏನಾಗ್ತದೆ ಅಂತ. ಈಗ ಆಮೇಲೆ ಇಲ್ಲಿ 5 ಹಸು ಕಟ್ಟೋಕ್ಕಷ್ಟೇ 6 ಹಸು ಕಟ್ಟಿದ್ದೆ ಇಲ್ಲಿ. ಇದು ದೊಡ್ಡ ಹಸು ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗ್ತದೆ. ಹಂಗಾಗಿ ಒಂದು 2 ಹಸು, ಇನ್ನೊಂದು ಹಸು ಆ ಕಡೆ ಕಟ್ಟಿದ್ದೀನಿ. ಅಲ್ಲಿದೆ ಹಸುಗಳೆಲ್ಲ. ಇನ್ನೊಂದು 4 ಕರು ಇದೆ, ಅಲ್ಲೊಂದು 2 ಹಸು ಇದೆ. ಅಲ್ಲಿ ಹೋಗೋಣ ಬನ್ನಿ, ತೋರಿಸ್ತೀನಿ.